ಎಲ್ರಿಗೂ ನಮಸ್ಕಾರ. ಶ್ರೀವಾರಿ ನಾಲೆಜ್ ಚಾನೆಲ್ಗೆ ಸ್ವಾಗತ. ಇದು ಲಲಿತಾ ಸಹಸ್ರನಾಮ. ನಮಗೆಲ್ಲರಿಗೂ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋಕೆ ಗೊತ್ತು, ಆಲ್ಮೋಸ್ಟ್ ಬಾಯ್ಪಾಠ ಆಗಿಬಿಟ್ಟಿರತ್ತೆ. ಆದರೆ ನಾವು ಅದನ್ನು ಡೀಟೇಲಾಗಿ ಅರ್ಥ ಮಾಡ್ಕೊಂಡು ಹೇಳಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಹಾಗಂತ ಅರ್ಥ ಗೊತ್ತಿಲ್ಲದೆ ಹೇಳ್ತಾರೆ ಅಂತಲ್ಲ, ನನ್ನದು ಇದೊಂದು ಸಣ್ಣ ಪ್ರಯತ್ನ ಅರ್ಥ ಮಾಡಿಸೋದು ಅಂತ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ. ನೋಡಿ, ಶ್ರೀಮಾತಾ ಅಂತ ಹೇಳಿದರೆ ಶ್ರೀಮಾತೆ, ಅವಳು ಯಾರ್ಯಾರಿಗೆ ಮಾತೆ? ಲಕ್ಷ್ಮೀ ಸರಸ್ವತಿ ರುದ್ರಾಣಿಯರ ಮಾತೆ. ಅಪರಿಮಿತವಾದ ಶ್ರೀ ಅಂದರೆ ಮೋಕ್ಷ ಸ್ವರೂಪಳು, ಅಂದರೆ ವೇದಗಳಿಗೆ ಮಾತೆ ಅವಳು. ಅಂಥ ಶ್ರೀಮಾತೆ ಶ್ರೀ ಮಹಾರಾಜ್ಞಿ. ಶ್ರೀ ಮಹಾರಾಜ್ಞಿ ಅಂತ ಹೇಳಿದರೆ ಇಡೀ ಪ್ರಪಂಚವನ್ನೇ ಪಾಲಿಸೋ ಅಂಥ ಮಾತೆ ಅವಳು. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ, ಭಾಳ ಎತ್ತರವಾದ ಸ್ಥಾನದಲ್ಲಿ, ಎತ್ತರವಾದ ಸಿಂಹಾಸನದಲ್ಲಿ ಕುಳಿತಿರುವ ತಾಯಿ ಅಂತ. ಚಿದಗ್ನಿಕುಂಡ ಸಂಭೂತ. ಚಿದಗ್ನಿಕುಂಡ ಸಂಭೂತ ಅಂತ ಹೇಳಿದರೆ ನೋಡಿ, ಚಿದಗ್ನಿ ಕುಂಡದಿಂದ ಹುಟ್ಟಿರೋಳು ಅಂತ ಅರ್ಥ. ಅದಕ್ಕೊಂದು ಬಹಳ ದೊಡ್ಡದೇ ಒಂದು ಅರ್ಥ ಇದೆ. ಅದನ್ನು ನಿಧಾನವಾಗಿ ಹೇಳಬೇಕು. ಚಿತ್ ಅಂದರೆ ಕೇವಲ ಬ್ರಹ್ಮ, ಅದೇ ಅಗ್ನಿಕುಂಡ, ಅದರಿಂದ ಹುಟ್ಟಿರೋಳು ಅಂತ. ದೇವಕಾರ್ಯ ಸಮುದ್ಯತ. ದೇವಕಾರ್ಯ ಸಮುದ್ಯತ ಅಂತ ಹೇಳಿದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ದೇವತೆಗಳ ಕಾರ್ಯಕ್ಕೋಸ್ಕರನೇ ಹುಟ್ಟಿರೋಳು ಅಂತ. ಹಾಗಾದರೆ ಮನುಷ್ಯರಿಗೆ ಸಹಾಯ ಮಾಡಲ್ವಾ? ಖಂಡಿತ. ಆ ತಾಯಿನ ಸ್ತುತಿ ಮಾಡಿದ್ರೆ ಓಡಿ ಬಂದುಬಿಡ್ತಾಳಂತೆ. ದೇವತೆಗಳ ಕಾರ್ಯ ಯಾವುದು ಮಾಡಿದ್ಲವಳು? ನಿಮಗೆ ಗೊತ್ತಿರ್ಬೋದು, ಮಹಿಷಾಸುರ ಮರ್ದಿನಿ ಅವಳು, ಬಂಡಾಸುರ ಮರ್ದಿನಿ ಅವಳು. ಬಂಡಾಸುರ, ಮಹಿಷಾಸುರ, ಶುಂಭ, ನಿಶುಂಭ, ಚಿಕ್ಷುರ, ಈ ದೇವಿ ಮಹಾತ್ಮೆ ಓದಿದಾಗ ನಿಮಗೆ ಗೊತ್ತಾಗತ್ತೆ ಅವಳು ಎಂತೆಂಥ ಕೆಲಸ ಮಾಡಿ ಅವಳು ದೇವತೆಗಳಿಗೆ ಸಹಾಯ ಮಾಡಿದ್ದಾಳೆ ಅಂತ. ಇದು ನಮ್ಮ ಮೊದಲನೇ ಸ್ತೋತ್ರ. ಈ ಚಾನಲ್ನ ಎನ್ಕರೇಜ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಬಟನ್ ಹಾಕಿ ಪ್ರೆಸ್ ಮಾಡಿ ನೋಡಿ, ಆಮೇಲೆ ನನಗೆ ಎನ್ಕರೇಜ್ ಮಾಡಿ. ಇನ್ನು ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳನ್ನ ಹೇಳೋಕ್ಕೆ ನನಗೆ ಒಂದು ಎನ್ಕರೇಜ್ಮೆಂಟ್ ಸಿಗತ್ತೆ, ಇನ್ಸ್ಪೈರ್ ಆಗುತ್ತೆ. ಧನ್ಯವಾದಗಳು.